ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಕ್ವೀನ್ ಆಫ್ ಕಪ್ಸ್ ಅಂತ ಬರ್ತಾ ಇದೆ. ಆ ಪರ್ಸನ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಈ ಕಪ್ಸ್ ಅಂತ ಅಂದರೆ ಪ್ರೀತಿ. ಈ ಪರ್ಸನ್ ಪ್ರೀತಿನೇ ನೋಡ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ಬಿಕಾಸ್ ಇಲ್ಲಿ ಮ್ಯಾರಿಡ್ ವುಮೆನ್ ಅಥವಾ ಇಲ್ಲಿ ಬೇಬೀಸ್ ಅಂತ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಅಲ್ಲ, ಕೆಲವೊಬ್ರು ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ಅವ್ರಿಗೆ ಮಕ್ಕಳು ಇರ್ಬೋದು, ಅಥವಾ ಅವರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ಅವರ ಫ್ಯಾಮ್ಲಿಗಿಂತ ಜಾಸ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಅವರು ನಿಮ್ಮದೇ ಯೋಚನೆಯಲ್ಲಿ ಕಳೆದೋಗಿದ್ದಾರೆ. ಅವರು ರಿಲೇಷನ್ಶಿಪ್ಪನ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಿಲ್ಲ. ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆಯಲ್ಲೇ ಇದ್ದು ಅವರ ಫ್ಯಾಮ್ಲಿಗೆ ಟೈಮ್ ಕೊಡ್ತಿಲ್ಲ, ಅಥವಾ ನೀವು ಅವ್ರ ಬಗ್ಗೆ ಯೋಚನೆಯಲ್ಲಿದ್ದು ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 4/13/22/31 ಆಗಿರುವಂತಹ ಚಾನ್ಸಸ್ ಇದೆ. ಸೊ ವಿಲ್ ಸಿ. ಓಕೆ, 2 ಆಫ್ ವಾಂಡ್ಸ್ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ಗೆ ಒಂದು ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ. ನಿಮ್ಮದೇ ಆದಂತಹ ಒಂದು ಏನೋ ಅವರು ಮಾತಾಡಬೇಕು, ಸೀರಿಯಸ್ ಆಗಿ ಅವರ ಫೀಲಿಂಗ್ಸ್ನ ಅವರು ನಿಮ್ಮ ಹತ್ರ ಹೇಳ್ಕೊಬೇಕು. ಆದರೆ ದೇ ವಾಂಟ್ ಟು ಟಾಕ್ ಟು ಯು ಸೀರಿಯಸ್ಲಿ, ಬಟ್ ಯಾವ ಥರ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ. ಅವರ ಫೀಲಿಂಗ್ಸ್ನ ಯಾವ ಥರ ಹೇಳ್ಕೊಬೋದು ಅಂತ ಅಂದ್ಬಿಟ್ಟು, ಹೆಂಗೆ ಅವರ ಭಾವನೆನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅವರು ಕೆಲವೊಂದು ಸರಿ ಅವರು ಯಾವ ಒಂದು ಕಂಫರ್ಟ್ ಝೋನಲ್ಲಿದ್ದಾರೆ, ಅವರ ಫ್ಯಾಮಿಲಿ ಝೋನ್ ಆಗಿರ್ಬೋದು, ಅಥವಾ ಅವರು ಕಂಫರ್ಟ್ ಝೋನಲ್ಲಿ ಏನಿದ್ದಾರೆ ಅದರಿಂದ ಈ ಪರ್ಸನ್ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸರಿ ಅವ್ರಿಗೆ ಅನಿಸುತ್ತೆ ನೀವು ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು, ಬಟ್ ಅವ್ರಿಗೆ ಡಿಸಿಷನ್ ಮಾಡೋಕ್ಕಾಗದೇ ಇರೋದ್ರಿಂದ ಕೆಲವೊಂದು ಸರಿ ಸೈಲೆಂಟ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ಬಂದು ನಿಮ್ಮ ಹತ್ರ ಏನೋ ಹೇಳ್ಕೊಬೇಕು ಅನ್ಕೋತಾರೆ, ಬಟ್ ಯಾವ ಥರ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಡಿಸಿಷನ್ ಪ್ರಾಬ್ಲಮ್ ಇರೋದ್ರಿಂದನೇ ಈ ಪರ್ಸನ್ ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಏನೋ ಸೀರಿಯಸ್ ಆಗಿ ಕಾನ್ವರ್ಸೇಷನ್ ಮಾಡಬೇಕು, ಮಾತಾಡಬೇಕು ಅಂತ ಅಂದ್ಬಿಟ್ಟು. ಸೊ ವಿಲ್ ಸಿ ಇನ್ನೂ ಏನೇನು ಬರ್ತಿದೆ ಮೆಸೇಜ್ ಅಂತ ಅಂದ್ಬಿಟ್ಟು. ಓಕೆ, 6 ಆಫ್ ಪೆಂಟಿಕಲ್ಸ್. ನೀವೇನಾದರೂ ಈ ಪರ್ಸನ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದರೆ, ಆ ಪರ್ಸನ್ ನಿಮ್ಗೇನಾದರೂ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದರೆ, ನೀವಿಬ್ಬರು ಮಧ್ಯ ಸಪೋರ್ಟ್ ಅಥವಾ ಶೇರಿಂಗ್ ಈ ಥರ ಏನಾದರೂ ಇದ್ದರೆ ಈ ಪರ್ಸನ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆ ಒಂದು ಸಪೋರ್ಟ್ ಶೇರಿಂಗ್ಗೋಸ್ಕರ ಆದ್ರೂ ಆ ಪರ್ಸನ್ ಮತ್ತೆ ನಿಮ್ಮನ್ನು ರೀಚ್ ಆಗುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ಗೆ ಅನಿಸುತ್ತೆ ನೀವು ತುಂಬ ಒಳ್ಳೆಯವರು, ನೀವು ತುಂಬ ಕೈಂಡ್ ಹಾರ್ಟೆಡ್, ನೀವು ತುಂಬ ಕೇರ್ ಮಾಡ್ತೀರಾ, ನೀವು ಎಲ್ಲರನ್ನೂ ಒಂದೇ ಥರ ನೋಡ್ತೀರಾ, ನಿಮ್ಮ ಪ್ರೀತಿಯಲ್ಲಿ ಯಾವ ಡಿಫ್ರೆನ್ಸಸ್ ಇರಲ್ಲ, ನೀವು ಎಲ್ಲನೂ ಈಕ್ವಲ್ ಆಗಿ ನೋಡ್ತೀರಾ. ನಿಮಗೆ ಒಂಥರ ಅವರು ದೇವತೆ ಅಥವಾ ದೇವರ ಸ್ಥಾನನ ಅನ್ನೋವಂಥದ್ದನ್ನು ಕೊಟ್ಟಿದ್ದಾರೆ ಆ ಪರ್ಸನ್ನು. ನೀವು ಆ ಪರ್ಸನ್ ಎಷ್ಟೇ ಮಿಸ್ಟೇಕ್ ಮಾಡಿರಲಿ ನೀವು ಅವ್ರನ್ನ ಕ್ಷಮಿಸ್ತೀರಾ, ನೀವು ಏನೇ ಮಾಡಲಿ ಆ ಪರ್ಸನ್ ನಿಮ್ಮನ್ನು ಕ್ಷಮಿಸ್ತಾರೆ. ಆದರೆ ಅವರ ಭಾವನೆನ ಅವರು ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಒಂಥರ ಬ್ಲೈಂಡಾಗಿ ಬಿಲೀವ್ ಮಾಡ್ತಿದ್ದಾರೆ ಅಂತಲೂ ಹೇಳ್ಬೋದು. ಇಲ್ಲಿ ಇವ್ರು ಬಂದು ಮಕರ ರಾಶಿ, ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಮತ್ತು ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 6/15/24 ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ನೀವೇನಾದರೂ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿದ್ದರೆ ಆ ಪರ್ಸನ್ ಅನ್ನಿಸ್ತಾ ಇದೆ ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಅವ್ರಿಗೆ ಅನ್ನಿಸ್ತಿದೆ ನೀವು ತುಂಬ ಒಳ್ಳೆಯವರು, ನೀವು ಅವರ ಲೈಫಲ್ಲಿದ್ದರೆ ಅವ್ರಿಗೆ ಗ್ರೋತ್ ಅನ್ನೋದಿದೆ, ಸಕ್ಸಸ್ ಅನ್ನೋವಂಥದ್ದಿದೆ. ನೀವು ಅವ್ರ ಲೈಫಲ್ಲಿದ್ದರೆ ಅವರು ತುಂಬ ಖುಷಿಯಾಗಿರ್ತಾರೆ, ತುಂಬ ನೆಮ್ಮದಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ನೀವಿದ್ದರೆ ಎಲ್ಲನೂ ಇದ್ದಂಗೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಹಣ, ಕಾಸು, ಅಂತಸ್ತು, ಯು ಆರ್ ಮೋರ್ ದೆನ್ ಎನಫ್ ಆ ಪರ್ಸನ್ ಲೈಫಲ್ಲಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಮೋಷನ್ಸ್ ಕಾಣಿಸ್ತಾ ಇದೆ, ಬಟ್ ಸೀರಿಯಸ್ ಎಮೋಷನ್ಸ್ ಅಂತ ನಾನು ಹೇಳೋದಕ್ಕಾಗಲ್ಲ, ಅಥವಾ ಸೀರಿಯಸ್ ಲವ್ ಫೀಲಿಂಗ್ ಅಂತ ನಾನು ಹೇಳೋದಕ್ಕಾಗ್ತಾ ಇಲ್ಲ ಇಲ್ಲಿ. ಬಿಕಾಸ್
ಈ ಪರ್ಸನ್ ಬಂದು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ ಅವರ ಲೈಫಲ್ಲಿ ಆಲ್ರೆಡಿ, ನೀವು ಬೇಡ ಅಂತ ಅಂದ್ಬಿಟ್ಟು ಅವರು ಮುಂದುವರೆದ್ಬಿಟ್ಟಿದ್ದಾರೆ. ಆದರೆ ಆ ಭಾವನೆಗಳು ಇನ್ನೂ ಅವ್ರಿಗೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ಆದರೆ ತುಂಬ ಅಲ್ಲ ಅಂದ್ಬಿಟ್ಟು ನಿಮಗಾಗಿ ಅವರು ಎಫರ್ಟ್ಸ್ ಹಾಕಿ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇಲ್ಲ. 100% ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಒಂದು ಸೀರಿಯಸ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲೆಲ್ಲೂ ಕೂಡ ಕಮ್ ಬ್ಯಾಕ್ ಮಾಡಬೇಕು ಅನ್ನೋವಂಥದ್ದು, ಸೀರಿಯಸ್ ಕಮಿಟ್ಮೆಂಟ್ ಅಥವಾ ಸೀರಿಯಸ್ ಆಗಿ ಬರಬೇಕು ಅನ್ನೋವಂಥದ್ದು ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಹ್ಯಾಂಡ್ ಮ್ಯಾನ್ ಅಂತ ಅಂದಾಗ ಅವರು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ದೇವರ ಮೇಲೆ ಭಾರ ಹಾಕ್ಬಿಟ್ಟು ಅವರ ಲೈಫಲ್ಲಿ ಏನು ಬರುತ್ತೋ ಹಂಗೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವ್ರು ಯಾವುದೇ ಒಂದು ಡಿಸಿಷನ್ ಮಾಡ್ದೇನೆ, ಅದು ಒಂದು ಕ್ಲಾರಿಟಿ ಇಲ್ಲದೇನೆ, ಅವರು ಯಾವುದೂ ಕ್ಲಾರಿಟಿ ತೊಗೊಳ್ದೇನೆ ಅವರ ಲೈಫಲ್ಲಿ ಅವರು ಲೀಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆದರೆ ನಿಮ್ಮ ವಿಚಾರ ಅಂತ ಬಂದಾಗ ಅವ್ರು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅವರು ಸ್ವಲ್ಪ ನಿಮ್ಮ ಬಗ್ಗೆ ಆದರೆ ಓವರ್ ಥಿಂಕೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಹ್ಯಾಂಡ್ ಮ್ಯಾನ್ ಅಂತ ಬಂದಾಗಲೆಲ್ಲ ನನಗೆ ಅನಿಸೋವಂಥದ್ದು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ನೋಡ್ತಾ ಇರುವಂತಹ ದೃಷ್ಟಿಕೋನನ ಚೇಂಜ್ ಮಾಡಿದ್ರೆ, ಅವರು ಸೀರಿಯಸ್ ಆಗಿ ರಿಲೇಷನ್ಶಿಪ್ನ ತೊಗೊಂಡ್ರೆ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನೋಡೋಣ ಅವರ ಫೀಲಿಂಗ್ಸ್ ಯಾವ ಥರ ಇದೆ, ಅವ್ರಿಗೆ ಏನಾದರೂ ಹೇಳೋದಿದೆಯಾ ಅವರ ರಿಯಲ್ ಫೀಲಿಂಗ್ಸ್. ಬಿಕಾಸ್ ಇಲ್ಲೆಲ್ಲ ನನಗೆ ಕಾಣಿಸ್ತಾ ಇದ್ದಿದ್ದು ನೀವು ಒಳ್ಳೆಯವರು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋವಂಥದ್ದೇ ಟ್ಯಾರೋಲ್ಲಿ ಕಾಣಿಸಿದ್ದು. ಲೆಟ್ ಸಿ ಒರಾಕಲ್ ಕಾರ್ಡ್ಸಲ್ಲಿ ಏನಾದರೂ ಫೀಲಿಂಗ್ಸ್ ಅನ್ನೋವಂಥದ್ದು ಕಾಣಿಸುತ್ತಾ ಅಂತ ಅಂದ್ಬಿಟ್ಟು. ಅಬ್ಸೆಷನ್, ಓಕೆ, ಪ್ಯಾಷನೇಟ್ಲಿ ಇನ್ ಲವ್ ವಿತ್ ಯು ಟುಡೇ ಟುಮಾರೋ ಆ್ಯಂಡ್ ಫಾರ್ ಎವರ್. ಓಕೆ, ಈ ಕಾರ್ಡ್ ಹೇಳ್ತಾ ಇದೆ ಅವ್ರು ನಿಮ್ಮನ್ನು ಇವತ್ತು ನಾಳೆ ನಾಳಿದ್ದು ಯಾವಾಗಲೇ ಆದ್ರೂ ನಿಮ್ಮ ಮೇಲಿರುವಂಥ ಪ್ರೀತಿ ಅಥವಾ ನಿಮ್ಮ ಮೇಲಿರೋ ಒಂದು ಅಬ್ಸೆಷನ್ ಅನ್ನುವಂಥದ್ದು ಯಾವತ್ತೂ ಕಮ್ಮಿ ಆಗಲ್ಲ, ಅದು ಸದಾ ಕಾಲ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಲವ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಆ್ಯಂಡ್ ಐಸೋಲೇಷನ್ ಆ್ಯಂಡ್ ಡಿಸೈಡ್ ಓಕೆ, ಇದೆರಡು ಕಾರ್ಡ್ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಏನು ಹೇಳ್ಬೋದು ಅಂದರೆ ಈ ಪರ್ಸನ್ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಇದ್ರು ಅಂತಲೂ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಚೀಟ್ ಮಾಡಿದ್ರು, ಮಿಸ್ಯೂಸ್ ಕೂಡ ಈ ವ್ಯಕ್ತಿ ನಿಮ್ಮನ್ನು ಮಾಡ್ಕೊಂಡಿರೋವಂಥ ಚಾನ್ಸಸ್ ಇದೆ. ಆದರೆ ಅವರು ನಿಮ್ಮನ್ನು ಪ್ರಿಯಾರಿಟಿ ಆಗಿ ನೋಡಲಿಲ್ಲ, ಅವರು ನಿಮ್ಮನ್ನು ಜಸ್ಟ್ ಚಾಯ್ಸ್ ಆಗಿ ನೋಡಿದ್ರು. ಸೊ ನೀವು ಅವರ ಲೈಫಲ್ಲಿ ಬಂದ ಮೇಲೆ ಅವರು ನಿಮ್ಮನ್ನ ಮತ್ತು ಇನ್ನೊಂದು ವ್ಯಕ್ತಿನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿರೋವಂತಹ ಚಾನ್ಸಸ್ ಇದೆ. ಸೊ ಇದು ನಿಮಗೆ ಗೊತ್ತಾದ ಮೇಲೆ ನೀವು ಈ ಪರ್ಸನಿಂದ ದೂರ ಇರೋದಕ್ಕೆ ಟ್ರೈ ಮಾಡಿದ್ದೀರಾ. ಆದರೆ ನಿಮಗೂ ಕೂಡ ಈ ಪರ್ಸನಿಂದ ದೂರ ಇರೋದಕ್ಕೆ ಆಗದೇ ಇದ್ದಾಗ ನಿಮ್ಮನ್ನು ನೀವು ಎಷ್ಟಾಗುತ್ತೋ ಅಷ್ಟು ಐಸೋಲೇಟ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡಿದ್ದೀರಾ. ಮೇಲ್ನೋಟಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಬೇಡ, ನೀನು ಬಂದರೆ ಆ ವ್ಯಕ್ತಿನ ಮೂರನೇ ವ್ಯಕ್ತಿನ ಬಿಟ್ಟು ಬಾ, ಇಲ್ಲಾಂದರೆ ನನ್ನ ಜೊತೆ ಇರು, ಈ ಥರ ನೀವು ಯಾವಾಗಲೂ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಲೈಫಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ಇರೋ ಅಂಥ ಚಾನ್ಸಸ್ ಇದೆ. ಆ ಪರ್ಸನ್ ನಿಮ್ಮನ್ನು ಇಂಟೆನ್ಷನಲಿ ಚೀಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಿಮ್ಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ವೇನೋ, ಅಥವಾ ಇವರು ಬೇಕು ಅಂತಲೇ ನನ್ನ ಮಿಸ್ಯೂಸ್ ಮಾಡ್ಕೊಂಡ್ರೇನೋ ಅಂತ ಅಂದ್ಬಿಟ್ಟು. ಸೊ ಡಿಪಾರ್ಚರ್, ಓಕೆ, ಡಿಪಾರ್ಚರ್ ಅಂತ ಅಂದರೆ ಐ ಆಮ್ ಲೀವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್. ಓಕೆ, ಮೇ ಬಿ ನಾನು ಇದೆಲ್ಲೋ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಪಾರ್ಟ್ನರ್ ಯಾರಿದ್ರು ಅವರು ಒಂದು ಸ್ವಲ್ಪ ನಿಮಗೆ ಮೋಸ ಮಾಡಿದ್ದಾರೆ ಅಥವಾ ಚೀಟ್ ಮಾಡಿದ್ದಾರೆ, ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರಿಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ತುಂಬಾ ರೀಸನ್ಸ್ ಅನ್ನೋವಂಥದ್ದಿತ್ತು. ಸೊ ಅದರಿಂದ ಆಗಿ ಅವರು ನಿಮ್ಮಿಂದ ದೂರ ಹೋದರು ಅನ್ನೋವಂಥದ್ದು ಕಾಣಿಸ್ತಿದೆ. ಸೊ ನಾನು ಅದೇ ಫಸ್ಟಿಂದ ಹೇಳಿದ್ದು, ನನಗೆ ಇಲ್ಲಿ ಯಾವುದು ಎಮೋಷನಲ್ ಕಾರ್ಡ್ಸ್ ಕಾಣಿಸ್ಲಿಲ್ಲ, ಎಲ್ಲನೂ ಓಕೆ ಮಾತಾಡಬೇಕು ಅನ್ನೋ ಕಾರ್ಡ್ಸ್ ಕಾಣಿಸ್ತಿದೆ, ಬಟ್ ಎಲ್ಲೂ ಕಮಿಟ್ಮೆಂಟ್ ಕಾರ್ಡ್ಸ್ ಅಂತೂ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಈ ರೀಡಿಂಗ್ ಪ್ರಕಾರ ಒಂದು ಲಾಸ್ಟ್ ಮೆಸೇಜ್ ನೋಡ್ಬಿಡ್ತೀನಿ, ಏನಾದರೂ ಇದೆಯಾ, ಟ್ರೂ ಲವ್ ಇದೆಯಾ ಅಂತ. ಓಕೆ, ಸ್ಪೈಯಿಂಗ್. ಸೊ ಈ ಪರ್ಸನ್ ಮತ್ತು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಅಥವಾ ನೀವಿಬ್ಬರು ಮಾತಾಡದೇ ಇದ್ದರೆ ಅಥವಾ ನಿಮಗೆ ಈ ಪರ್ಸನ್ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಈ ಪರ್ಸನ್ ನೀವೆಲ್ಲಿ ಹೋಗ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಅವರು ನಿಮ್ಮ ಇನ್ಫಾರ್ಮೇಷನ್ ಅನ್ನೋವಂಥದ್ದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಮತ್ತು ಅವರು ದೂರ ಆಗಿದ್ರೂ ಕೂಡ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಈ ಪರ್ಸನ್ ತಿಳ್ಕೊಳ್ತಾರೆ, ಎಲ್ಲಿದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದೆಲ್ಲ. ಸೊ ನಿಮ್ಮ ಮೇಲೆ ಸ್ಪೈನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಇದೊಂಥರ ನನಗೆ ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಥರ ಕಾಣಿಸ್ತಾ ಇದೆ. ಇದೇನು ಅಷ್ಟೊಂದು ಜೆನ್ಯೂನ್ ಅಥವಾ ನಿಮ್ಮ ಒಂದು ಸೀರಿಯಸ್ ಲವ್ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಕೊಡಬೇಕು ಅಂತ ನನಗೆ ಎಲ್ಲೂ ಕಾಣಿಸ್ತಿಲ್ಲ. ಈ ಪರ್ಸನ್ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿಯಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ಈ ಪರ್ಸನಿಂದ ತುಂಬಾ ಕಷ್ಟನ ಅನುಭವಿಸ್ತಾ ಇದ್ದೀರಾ. ನೀವು ಡಿಪ್ರೆಷನ್, ಆ್ಯನ್ಸೈಟಿ, ಸ್ಟ್ರೆಸ್ ಈ ಥರದಕ್ಕೆ ಹೋಗ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿಲ್ಲ, ತುಂಬ ಲೋನ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ
ಎಲ್ಲನೂ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದೀರಾ. ಸೊ ನೀವು ಈ ಥರ ಇದ್ದರೆ ಆ ಪರ್ಸನ್ ನೀವು ನಿಮ್ಮಿಂದ ಅವ್ರು ದೂರ ಹೋಗಿದ್ರು ನಿಮ್ಮ ಮೇಲೆ ಅವ್ರಿಗೆ ಒಂದು ಕಣ್ಣು ಅನ್ನುವಂಥದ್ದು ಯಾವಾಗಲೂ ಇದೆ. ಅವ್ರು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದಾರೆ, ನೀವು ಎಲ್ಲಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಕೂಡ ಒಂದು ಕಣ್ಣು ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆದರೆ ಈ ಪರ್ಸನ್ ವಾಂಟ್ಸ್ ಟು ಟಾಕ್ ಟು ಯು ಸಮಥಿಂಗ್, ಅವ್ರು ಏನೋ ಒಂದು ಹೇಳ್ಕೋಬೇಕು. ನೀವು ಕೂಡ ಅಷ್ಟೇ ಈ ಪರ್ಸನ್ ಹತ್ರ ಯಾಕೆ ನೀನು ಮೋಸ ಮಾಡಿದೆ, ಯಾಕೆ ನೀನು ನನ್ನ ಲೈಫಲ್ಲಿ ಬಂದೆ ಅಂತ ಅಂದ್ಬಿಟ್ಟು ನೀವು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ತಿಳಿಸಿ. ಥ್ಯಾಂಕ್ ಯು.